ಗೈಸ್ ಎಲ್ಲರೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಗೆ ಸ್ವಾಗತ ರೀ. Commandments, what? Man can't tell me nothing about this coke. Can't tell me nothing about this crack. ಈಗ ಇವತ್ತು ನಾವು ಬಂದಿರೋದು ವರುಣಿಗೆ ಮಧ್ಯಾಹ್ನ ಊಟ ಮಾಡ್ಲಾರ್ದಕ್ಕೆ ಪಿಜ್ಜಾ ಹಟ್ಟಿ ಕರ್ಕೊಂಬಂದ್ರಿ. ಆಲ್ಮೋಸ್ಟ್ ಎಲ್ಲ ಪಿಜ್ಜಾ ಹಟ್ಟಿ ಕರ್ಕೊಂಬಂದಾನೆ. ಹೇಳಕ್ಕೆ ನಿಮ್ಮ ಮನೆ ಊಟ ಮಾಡಲಿ ಏನು ಕೇಳೋಂಗಿಲ್ಲ, ಏನಿಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಅದಕ್ಕೆ ಈಗ ಫುಲ್ಲು ಹಸು ಅಂತಂದು ಕರ್ಕೊಂಬಂದಾನೆ. ಇನ್ನೊಂದೇನೆಂದರೆ ಅವನಿಗೆ ಅದೇ ಈಗ ಪ್ರಮೋಷನ್ ರೊಕ್ಕ ಬಂದರೆ ಅವ್ನು ಹೆಂಗಂದರೆ ತಿನ್ಬೇಕು, ಜೀವನದಾಗ ಏನಿಲ್ಲ ಅಲ್ಲೇ ಡೈಲಾಗ್ ಸ್ವಲ್ಪ ಹೊಡಿತಿರೋದು ನಾರ್ಮಲ್. ಅದಕ್ಕೆ ಈಗ ನಾನ್ ವೆಜ್ಜಿಂದ ಇದು ಮಾಡ್ಯಾನ ತಮ್ಮನೇ ಇಲ್ಲ. ಜಾಸ್ತಿ ಕೆಳಗಡೆ ಬ್ಯಾಡ್ಲೇವಣ, ಕಟ್ಟಾಗತ್ತೆ ಅದು ಟೆಕ್ಸ್ಟ್ ಅಲ್ಲ. ಮೇಲೆ ಕಟ್ ಮಾಡ್ಬಿಟ್ರೆ ಮೇಲೇನಿಲ್ಲ, ಅದು ಯಾರೋ ಮಾರ್ಕ್ ಹೋಗ್ತೈತೆ ಅದು. ಈಗ ವರುಣ ಹಾಟ್ ಡ್ರಿಂಕ್ಸ್ ಹೇಳೋಣ, ನಾನು ಕೂಲ್ ಡ್ರಿಂಕ್ಸ್ ಹೇಳೀನಿ. ಯಾಕಂದ್ರೆ ಒಂದು ಸ್ವಲ್ಪ ಗೊತ್ತಲ್ಲ ನಾರ್ಮಲ್ ಅಂತ. ನಾರ್ಮಲ್ ನಾನು ಕೋಕೋ ಕೋಲಾ ಆರ್ಡ್ರ್ ಮಾಡೀನಿ. ಅವ್ನು ಮತ್ತು ಕೋಕೋ ಕೋಲಾದಾಗ ಮತ್ತು ಯಾವ್ಯಾವ ಅಂತ ನನಗೂ ಗೊತ್ತಿಲ್ಲ. ನಾವು ಅದರ ಸ್ವಲ್ಪ ಅನಿಚಿಗೆ ಇಟ್ಟಿರಲ್ಲ, ಎಲ್ಲ ನೋಡಿರೇ ಬಂದಿರ್ತಾನೆ. ಇದು ಸ್ವಲ್ಪ ಚಾಟಿಂಗು ಅದಕ್ಕೆ ಹೇಳ್ಬೋದು. ಈಗ ವರುಣ ಇದು ಆರ್ಡ್ರ್ ಮಾಡ್ಯಾನ, ಫ್ರೆಂಚ್ ಫ್ರೈಸ್. ಆಲ್ಮೋಸ್ಟ್ ಆನಂದ ಹೆಂಗಂತಂದ್ರೆ ಆ ಸ್ನ್ಯಾಪ್ ಅಂತರೂ ಮರೆಯಲ್ಲ. ಹೆಂಗೆ ತೊಗೊಳ ಫಸ್ಟ್ ಇದೀವಿ ಹೆಂಗೈತೆ ಹಾಂ. ಈಗ ಇಲ್ಲಿ ಹಿಂಗೆ ತಂದೆ ಸಮ್ಯಾಗ ಅವನ್ನ ರಿಯಾಕ್ಷನ್ ನಾರ್ಮಲ್ ಕೊಡ್ದಾನ. ಯೂಸ್ ಕೊಡೋಕ್ಕಾಗತ್ತೆ. ಇದಕ್ಕೆ ಎಷ್ಟು ಅಂದಿಲ್ಲ ಇದಕ್ಕೆ ಎಷ್ಟು ಅಂದಿಲ್ಲ ಫ್ರೆಂಚ್ ಫ್ರೈಸ್? ಹಾಂ, 110 ಗೈಸ್ ಕರೆಕ್ಟ್ ಎಣಿಸ್ಬೋದಿಲ್ಲ. ಎಷ್ಟು ಒಂದು 15-20 ಪೀಸ್ ಏನಾದ್ರು. ಎಷ್ಟು? 110 110 ರೂಪಾಯಿ ಬರೀ ಫ್ರೆಂಚ್ ಫ್ರೈಸ್. ಅಲ್ಲೇ ನಮ್ಮ ಯಾರು ಬಸವಣ್ಣ ಅಂತ ಇದಾನಲ್ಲ ಅಲ್ಲಿ ಮೂಲ್ಯಾಗ 40 ರೂಪಾಯಿ ಕೊಡ್ದ ಅಂತ ತುಂಬಿಸ್ಕೊಂಡ. ಈಗ ವರುಣ ಪ್ಲೇಟ್ ಸಜ್ಜೆ ಮಾಡ್ಯಾನ, ಈಗ ತಿನ್ನೋದು. ಫೈನಲಿ ಈಗ ಪಿಜ್ಜಾ ಬಂದರೆ ವರುಣಿಂದ ನಾನ್ ವೆಜ್ಜಿಂದ ನೋಡ್ಬಿಟ್ರೆ ನಾನ್ ವೆಜ್ ಇದ್ದಾರೆ ನಂದು ಸರ್ವ್ ಮಾಡಿ ಅವು ಹೆಂಗೆ ನಾವು ಮಾಡೋದು ನನಗೆ ಗೊತ್ತಿಲ್ಲ. ಇದೇ ಅರ್ಥಲ್ಲೇ ಸುಡುತ್ತೀವಿ ಅಂದರೆ ಇಲ್ಲೇ ಬಂದು ತಿನ್ನೋದಕ್ಕೆ ಆರ್ಡ್ರ್ ಮಾಡಿ ತಿನ್ನೋದಕ್ಕೆ ಡಿಫ್ರೆನ್ಸ್ ಇದೆ. ಅಂದರೆ ಫುಲ್ ಬಿಸಿ ಬಿಸಿದೆ ಬರ್ತಾ ಮತ್ತು ಸ್ಮೂತ್ ಆಗ್ತಾ ಇರುತ್ತೆ. ಇದು ಗಾರ್ಲಿಕ್ ಇದೊಂದು ಇಡಲಿ ಅವನ ಈ ಕಡೆ ಮುಂದೆ ಇಡ. ಅಲ್ಲಿ ಯಾವ ತೊಳೆದಾರಿಲ್ಲ ಅಲ್ಲಿ ಅವನ ಅವನೇ ಫೋಕ್ ತೊಳಿಲಾದಂಗೆ ಇಟ್ಟಿರ್ತಾರ ಇಲ್ಲಿ. ಇದು ಆ ಗಟ್ರ ಮಾಡ್ತಾನೆ ಅಲ್ಲಿ ಶ್ವಾಸ ಮೇಲೆ ಕೆಲಸ. ಇನ್ನೊಂದೇನೆಂದರೆ ವರುಣ್ ಅವ ಪಿಜ್ಜಾ ಬರೋಕ್ಕಿಂತ ಮುಂಚೆನೇ ಖಾಲಿ ಮಾಡಿದ್ದ. ನಾನು ಸ್ವಲ್ಪ ಕುಡಿತಿದ್ದೆ ಇನ್ನು ಕೋಕ್. ಅವನು ನನ್ನ ಮಗ ಈಗ ಪಿಜ್ಜಾ ಖಾಲಿ ಮಾಡ್ಯಾನ. ಖಾರ ಹತ್ತೈತಿ ಈಗ ಅನ್ನೋತ್ತು ಖಾರ ಹತ್ತ ಫುಲ್ ಖಾರ ಏನು ಹತ್ತಿಲ್ಲ. ಅಂದರೆ ತಿನ್ನನಲ್ಲ, ನೀ ಕುಡಿಬೇಕು ಏನಾರ. ಇಲ್ಲಿ ನೀರು ಕೇಳಿದರೆ 80 ರೂಪಾಯಿ ಹೇಳಾಗದಾರೆ, 80 60 ರೂಪಾಯಿ ಹೇಳಾಗದ. ಅದೇ ನೀರು ಕುಡ್ದೇನು ಎಲ್ಲಿ ಸಿಂಕ್ ಕೈ ತೊಗೊಳಕ್ಕೆ ಹೋಯ್ತು, ಸಿಂಕ್ನ ನೀರು ಕುಡ್ದೇನ ಸಿಂಕ ನೀರು ಕುಡಿದು ಹೆಂಗೆ ಮಾಡಿ. ಈಗ ಫೈನಲ್ ನಾವು ತಿಂದು ಬಂದು ಮ್ಯಾಗ ಈಗ ನಮ್ಮ ವರುಣ್ ಫೇವ್ರೇಟ್ ಆದಂಥ ಕಕ್ಕ ಮಿಠಾಗೆ ನಿಂದ್ರಸ್ಯಾನ. ಬ್ಯಾಡ ಅಂತೂ ಫುಲ್ ಆಗೈತಿ. ನನಗಂತರೂ ಫುಲ್ ಆಗಿಲ್ಲ ರೀ, ನನಗಂತರೂ ಫುಲ್ ಆಗಿಲ್ಲದೆ. ಅಂದ್ರೆ ಗೈಸ್ ಇದೈತಲ್ಲ, ಈಗ ಸಾಮಾನ್ಯ ಇಲ್ಲ ಈ ಒಟ್ಟಿಗೆ. ಹಂಗೆ ಮೇಂಟೆನೆನ್ಸ್ ಮಾಡ್ಯಾನ. ಕೂದಲ ಮೇಂಟೈನ್ ಮಾಡಲ್ಲ, ಗಾಡಿ ಮೇಂಟೈನ್ ಮಾಡಲ್ಲ. ಆದರೆ ಇದು ಆಸ್ತಿ ಅಂದರೆ ವರುಣ್ ಏನು ಸಂಪಾದನೆ ಮಾಡ್ಯಾನ. ಒಂದು ಜನರ ಪ್ರೀತಿ, ಆಮೇಲೆ ಇದು. ಅದಕ್ಕೆ ಈಗ ಇಲ್ಲಿ ಕಟ್ಟ ಮಿಠಾಗಿ ನಿಂದಿರ್ಸಂಗೆ ಈಗ ಕಟ್ಟ ಮಿಠವನ್ನು ತಿನ್ಕೊಂತ ದಾರಿ ಬಿಡೋಣ. ಬಿಸಿಲು ಹೋದ್ಮೇಲೆ ಕಟ್ಟ ಮಿಠ ಇದು ಮಾಡಾಗತ್ತಾನ ಗೈಸ್. ಇನ್ನು ಏನು ಅರ್ಥನೇ ಆಗಲ್ಲ. ಹಾಂ ಹೇಳಿ ಬ್ರಾ, ಏನಂತ ವಿಷಯ? ಈಗ ಫೈನಲಿ ನಾವು ಈಗ ಮನೆಗೆ ಬಂದಿವ್ರಿ.
ಇನ್ನೊಂದೇನೆಂದರೆ ಕಂಟೆಂಟು ಸೆಕೆಂಡ್ರಿ ಗೈಸ್. ಇವತ್ತು ಪಿಜ್ಜಾ ಆರ್ಡ್ರ್ ಮಾಡೋದು ಫಸ್ಟ್ ಟೈಮ್, ಅವೆಲ್ಲ ಎಕ್ಸ್ಪೀರಿಯೆನ್ಸ್. ಫಸ್ಟ್ ಟೈಮ್ ನಾನು ಪಿಜ್ಜಾ ಹಟ್ ತಿಂದಿರೋದು. ಡಾಮಿನೋಸಿಗೆ ಪಿಜ್ಜಾ ಹಟ್ಟಿಗೆ ಭಾಳ ಡಿಫ್ರೆನ್ಸ್ ಇರುತ್ತೆ ರೀ. ಆದರೂ ಪಿಜ್ಜಾ ಹಟ್ ವೆಲ್ ಹೆವಿ ಅಂದರೆ ಫ್ರೆಶ್ ಮಾಡಿ ಕೊಡ್ತಾರೆ. ಅಂದರೆ ಇದರ ಡಾಮಿನೋಸ ಮಾಡಿ ಕೊಡ್ತಾರೆ. ಇನ್ನೊಂದು ಇದ್ರಾಗ ಅಂದರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನಾವು ಈ ನನ್ನ ಮಗ ಮ್ಯಾಗ ಆರ್ಡ್ರ್ ಮಾಡಿಬಿಟ್ಟಾನ. ಅದು ಇವತ್ತು ಫುಲ್ ಅದೇ ಆಗೈತಿ. ಅಂದರೆ ಊಟ ಗೀಟ ಮಾಡಿ ಹೋಗೀನಿ, ಅದು ಬೇರೆ. ಅಂದರೆ ಅದು ಭಾಳ ಮಕ್ಕ ಹೊಡಿತೈತೆ ಗೈಸ್. ಒಂದು ಪೂರ ತಿನ್ಬೇಕಂದ್ರೆ ಮಕ್ಕ ಹೊಡಿತೈತಿ. ಅದ್ರಾಗ ನಮ್ಮದು ವೆಜ್ ಕಡೆ ಸ್ವಲ್ಪ ಬಂದರೆ ಆಪ್ಷನ್ಸು ಅವೇ ನಾರ್ಮಲ್ ಕಾರ್ನು, ಅವು ಯಾವುದು ಚೀಸು, ಮತ್ತು ಏನು ಆನಿಯನ್, ಮತ್ತು ಇನ್ನೊಂದು ವೆಲ್ಕೋನ್, ಅವು ಯಾವ ಕಕ್ಕ ಇರ್ತಾವೆ. ಅವು ತಿಂದು ನಮಗೂ ಬೇಸರ ಆಗೈತೆ. ಸ್ವಲ್ಪ ಸ್ಪೈಸಿ ಅವು ಹಾಕ್ಯಂತ ಅದು ಸೂಟ್ ಆಗಲ್ಲ. ಅದು ಚೆನ್ನಾಗಿತ್ತು, ವೆಲ್ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ಹೋಗಿರೋದು. ಅದ್ರಾಗ ಲಂಚಿಂದೇನೇ ಇತ್ತು 99 ಅಂತ. ಅದನ್ನು ಸ್ವಲ್ಪ ಇದು ಅದು ಫ್ರೆಂಚ್ ಫ್ರೈಸಿಗೂ ಅಷ್ಟು ವರ್ತ್ ಇದ್ದಿಲ್ಲ. ಎಷ್ಟು ಎಲ್ಲ ಹೋಗ್ಲಿ ಗೈಸ್. ನಾಳೆ ಜಾತ್ರೆ ಇದೆ ಜಮುನಾದಿಂದ, ಅಲ್ಲಿಗೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್, ನೋಡಮ್ಮ. ನೀವು ಚಲೋ ಊಟ ಮಾಡಿರಿ. ಫಸ್ಟ್ ಟೈಮ್ ಯಾರು ನೋಡಕತ್ತಾರೆ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸಿ ಹೇಳ್ಕೊಂಡು ಟೇಕರ್ ಗುಡ್ ನೈಟ್, ಲವ್ ಯು ಗೈಸ್.